ಅನೈತಿಕ ಸಂಬಂಧದ ಹಿನ್ನೆಲೆ ಓಯೋ ರೂಮ್ನಲ್ಲಿ ಮಹಿಳೆ ಸಾವಾಗಿದೆ. ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಂತಹ ಗೃಹಿಣಿ. ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಯಶೋಧಾಗೆ ಮದುವೆಯಾಗಿ 2 ಮಕ್ಕಳಿದ್ರು. ಆಡಿಟರ್ ವಿಶ್ವನಾಥ್ ಜೊತೆ ಯಶೋಧಾಗೆ ಅಕ್ರಮ ಸಂಬಂಧ ಇತ್ತು. ನಿನ್ನೆ ರಾತ್ರಿ ಅನುಮಾನಾಸ್ಪದವಾಗಿ ಯಶೋಧಾ ಮೃತಪಟ್ಟಿದ್ದಾರೆ. ವಿಶ್ವನಾಥ್ಗೆ ತನ್ನ ಸ್ನೇಹಿತೆಯನ್ನ ಯಶೋಧಾ ಪರಿಚಯಿಸಿ. ಯಶೋಧಾ ಸ್ನೇಹಿತೆ ಜೊತೆಗೆ ಕದ್ದು ಮುಚ್ಚಿ ವಿಶ್ವನಾಥ್ ಚೆಲ್ಲಾಟವಾಡ್ತಾ ಇದ್ದ. ಯಶೋಧಾ ಸ್ನೇಹಿತೆಯ ಜೊತೆ ಓಯೋ ರೂಮ್ಗೆ ಹೋಗಿದ್ದ ವಿಶ್ವನಾಥ್. ವಿಷಯ ತಿಳಿದು ಅದೇ ಹೋಟೆಲ್ನಲ್ಲಿ ರೂಮ್ ಮಾಡಿದ್ದ ಯಶೋಧಾ. ವಿಶ್ವನಾಥ್ ಜೊತೆ ಲಾಡ್ಜ್ನಲ್ಲೇ ಯಶೋಧಾ ಜಗಳ ಆಡಿದ್ದಾರಂತೆ. ಜಗಳದ ಬಳಿಕ ನೇಣು ಬಿಗಿದ ಸ್ಥಿತಿಯಲ್ಲಿ ಯಶೋಧಾ ಮೃತದೇಹ ಪತ್ತೆಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಪ್ರಕರಣ? ವಿಶ್ವನಾಥ್ಗೆ ಸ್ನೇಹಿತೆಯನ್ನ ಪರಿಚಯ ಮಾಡಿದ್ದೆ ಯಶೋಧಾ, ಆದರೆ ಆಕೆಯ ಜೊತೆಗೇನೆ ಈತನಿಗೆ ಅಫೇರ್ ಅನ್ನುವಂಥ ವಿಚಾರ ಗೊತ್ತಾಗಿ ಈಗ ಯಶೋಧಾ ಮೃತದೇಹ ಪತ್ತೆಯಾಗಿರೋದು. ಒಟ್ಟಾರೆ ಪ್ರಕರಣ ಏನು? ವೀಣಾ, ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಓಯೋ ಚಾಂಪಿಯನ್ ಕಂಫರ್ಟ್ ಎನ್ನುವಂತ ಒಂದು ಲಾಡ್ಜ್ ನಲ್ಲಿ ಅಕ್ಟೋಬರ್ 2ನೇ ತಾರೀಕು ಕಳೆದ 2 ದಿನದ ಹಿಂದೆ ಸಂಜೆ 7 ಗಂಟೆಯ ಸುಮಾರಿಗೆ ಒಂದು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಶವ ಪತ್ತೆಯಾಗುತ್ತೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಆ ಶವ ಇರುತ್ತೆ. ಆಕೆಯ ಹೆಸರು ಯಶೋಧಾ ಅಂತ ಹೇಳಿ ಕಂಡು ಬರುತ್ತೆ. ಅದಾದ ನಂತರ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಹೋಗುತ್ತೆ. ವಿಚಾರ ಏನಂತ ಹೇಳಿದ್ರೆ, ಯಶೋಧಾ ಮತ್ತೆ ವಿಶ್ವನಾಥ್ ಎನ್ನುವಂತವರು ಕಳೆದ 8 ವರ್ಷಗಳಿಂದಲೂ ಕೂಡ ಸಂಬಂಧದಲ್ಲಿ ಇದ್ರು. ಆದ್ರೆ ಅದಾಗಲೇ ಮದುವೆ ಆಗಿ ಯಶೋಧಾಗೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ವಿಶ್ವನಾಥ್ ಎನ್ನುವಂತ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ರು. ಆದ್ರೆ ಅವರಿಬ್ಬರ ನಡುವೆ ಒಂದು ಸಂಬಂಧ ಇರುವಂತಹ ಸಂದರ್ಭದಲ್ಲಿ ಈಕೆಯ ಸ್ನೇಹಿತರನ್ನು ಕೂಡ ವಿಶ್ವನಾಥ್ಗೆ ಪರಿಚಯನ ಮಾಡಿಸುವಂತಹ ಕೆಲಸವನ್ನ ಯಶೋಧವನ್ನು ಮಾಡಿದ್ರು. ಆದ್ರೆ ವಿಶ್ವನಾಥ್ಗೆ ಈಗಾಗಲೇ ಮದುವೆ ಆಗಿದ್ರು ಕೂಡ ಯಶೋಧಾ ಸ್ನೇಹಿತರ ಜೊತೆಯೂ ಕೂಡ ಆತ ಸಲುಗೆಯಿಂದ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಕಳೆದ ಅಕ್ಟೋಬರ್ 2ನೇ ತಾರೀಕು ಕೂಡ ಅದೇ ಒಂದು ಲಾಡ್ಜ್ನಲ್ಲಿ ವಿಶ್ವನಾಥ್ ಯಶೋಧಾ ಸ್ನೇಹಿತರ ಜೊತೆಗೆ ಹೋದಂತಹ ಸಂದರ್ಭದಲ್ಲಿ ಯಶೋಧಾಗೆ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಂತಹ ಸಂದರ್ಭದಲ್ಲಿ ಅದೇ ಎದುರು ಭಾಗದ ರೂಮ್ ನಲ್ಲಿ ಒಂದು ರೂಮನ್ನ ಮಾಡ್ಕೊಂಡು ಇದನ್ನ ಗಮನಿಸುವಂತಹ ಕೆಲಸವನ್ನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ವಿಶ್ವನಾಥ್ನ ಗಮನಿಸಿದಂತಹ ಯಶೋಧಾ ಆತನ ಜೊತೆಗೆ ಗಲಾಟೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾಳೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಆ ಗಲಾಟೆ ಎಲ್ಲ ನಡೆದ ನಂತರ ಅನುಮಾನಾಸ್ಪದವಾಗಿ ಯಶೋಧಾ ಮೃತದೇಹ ಪತ್ತೆಯಾಗಿರುವಂತದ್ದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ರೋಡ್ ಪೊಲೀಸರು ಏನ್ ಘಟನೆ ನಡೆದಿದೆ ಅನ್ನೋದ್ರ ವಿಚಾರವಾಗಿ ತನಿಖೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದ ಸಾವು ಅನ್ನುವಂತಹ ಒಂದು ಆಧಾರದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.